ಅದೇ ನನ್ನ ಬಲ್ಲಿನ ದಾಖಲೆ ಅದ್ರಿ. ಈಗ ನಾ ತಗೊಂಡ್ ಬಂದಿಲ್ಲ, ಈ ಬಜೆಟ್ ಮ್ಯಾಗ ನಾ ಮಾತಾಡೋದಿಲ್ಲ. ಅವಾಗ ನಾವೆಲ್ಲಾನು ಏನದ ಕೇಂದ್ರ ಸರ್ಕಾರ ಯಾವ್ಯಾವ ಯೋಜನೆಗೆ ಎಷ್ಟು ಕೊಟ್ಟಿದೆ, ನೀವು ಬಜೆಟ್ ನಲ್ಲಿ ಈ ಸಲ ಕೃಷ್ಣಾ ಮೇಲ್ದಂಡೆಗೆ ಯೋಜನೆಗೆ ನೀವು ಎಷ್ಟು ಹಣ ಇಟ್ಟಿರಿ ಅದನ್ನು ನೀವು ಮೊದಲು ಬಹಿರಂಗ ಪಡಿಸ್ರಿ. ಒಂದು ರೂಪಾಯಿ ಇಟ್ಟಲ್ಲ ನೀವು. ಹಾಗಂತೇಳಿ ಸದನದಲ್ಲಿ ಸುಳ್ಳು ಹೇಳದ ಯಾರು ಮಾತಾಡ. ಈಗ ಇದು ಟೋಟಲಿ ಅನ್ಟ್ರೂ. ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವರು, ಸೀನಿಯರ್ ಮೆಂಬರ್ ಆಗಿರೋರು, ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇಟ್ಕೊಂಡಿರೋರು, ಮಧ್ಯ ಹೇಳಂಗಿಲ್ಲ. ಅವರೇ ಅಟ್ಟೆ ಆಗ್ಬೇಕನ್ನು ಯಾರಿದ್ದವ್ರು, ನಾವು ಯಾಕೆ ಆಗ್ಬಾರ್ದು? ಸಾಮಾನ್ಯ ಒಬ್ಬ ನಂದೇನ್ ತಕರಾರು ಇಲ್ಲ. ಅವ್ರು ಏನ್ ಹೇಳಿದ್ದಾರೆ? 124 ಜನರಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. 125 ಜನರಲ್ಲಿ ಯಾರು ಬೇಕಾದ್ರೂ ಆಗ್ಬೋದು. ಸಂವಿಧಾನದಾಗ ಯಾರು ಬೇಕಾದವ್ರ ಅಧಿಕಾರ ಇದೆ. ಆಗ್ಬೋದು, ನೀವು ಸಿದ್ದರಾಮಯ್ಯವ್ರಿಗೆ ಅಷ್ಟೇ ಇಲ್ಲ. ಆಗ್ಬೋದು. ಅಪ್ಪಾಗರೆ ನಮ್ಮ ಮಗ ಆಗ್ಬೇಕಾದ್ರೆ ಮುಖ್ಯಮಂತ್ರಿ ಜನರ ಆದೇಶ ಎಲ್ಲರ ಅಪ್ಪ ಅಲ್ಲ. ಅಧ್ಯಕ್ಷರೇ, ಅಲ್ಲ ಯತ್ನಾಳ್ ಸುಳ್ಳು ನಾವು ಏನಪ್ಪ ಮಾತಾಡ್ಬೇಕು. ಯತ್ನಾಳ ಅಂತಿವ್ರು ಸೀನಿಯರ್ ಲೀಡರು ಸದನಕ್ಕೆ ತಪ್ಪು ಮಾಹಿತಿ ಕೊಟ್ಬಿಟ್ಟಿದಾರಲ್ಲ ಅನ್ನೋದು ಅಷ್ಟೇ. ಪದೇ ಹೇಳೋಗಿಲ್ಲ. ಏನನ್ನು ನಾ ಸ್ಪಷ್ಟೀಕರಣ ಕೊಡ್ತೀನಿ. ಅದಕ್ಕೆ ಮತ್ತೆ ಮಾತಾಡುವಾಗ ಕೊಟ್ಟಿದ್ದಾರೆ, ನೀರಾವರಿ ಯೋಜನೆಗಳಿಗೆ ಮತ್ತೆ ಬಜೆಟ್ ಮಾತಾಡೋಡಿ ಎಲ್ಲಾನು ನಾನು ಬಜೆಟ್ ಭಾಷಣದಲ್ಲಿ ಹೇಳ್ತೇನೆ. ಈಗ ಮಾನ್ಯ ಅಧ್ಯಕ್ಷರೇ, ಪದೇ ಇದ್ರೆ ನಮ್ಗೆ ಈ ಫ್ಲೋ ಆಫ್ ಥಾಟ್ಸ್ ಕಟ್ಟಾಗ್ಬಿಡ್ತದೆ. ಮಾನ್ಯ ಸದಸ್ಯರು, ನಾನು ನೀವು ಹೇಳಿದ ಮೇಲೆ ಮತ್ತೆ ಬಾಯ ಹಾಕ್ಲಿಲ್ಲ. ಅಲ್ಲೇ ಬೇರೆಯವರು ಎದ್ದು ಹೇಳ್ತಾರೆ, ನಾನು ಲೀಡರ್ ಆಸ್ ಚೀಫ್ ಮಿನಿಸ್ಟರ್, ಆಸ್ ಲೀಡರ್ ಆಫ್ ದಿ ಹೌಸ್. ಚಲುವರಾಯಸ್ವಾಮಿ ಅವರು ಸುಮ್ಮನೆ ಮಧ್ಯ ಹೇಳಿ ಮಾಡೋಕ್ ಹೋಗ್ಬಾರ್ದು, ಮಧ್ಯ ಎದ್ದಾಳ್ಬಾರ್ದು. ನಮ್ಮ ಅನುಮತಿ ತಗೋಬೇಕು ಫಸ್ಟ್ ಆಫ್ ಆಲ್, ಆಮೇಲೆ ಇವ್ರ ಅನುಮತಿ ತಗೋಬೇಕು, ಸ್ಪೀಕರ್ ಅನುಮತಿ ತಗೋಬೇಕು, ಆಮೇಲೆ ಮಾತಾಡ್ಬೇಕು. ಅನುಮತಿ ಕೊಟ್ರೆ ನಾನು ಈಲ್ಡಾದ್ರೆ ಮಾತಾಡಿ, ಬೇಡ ಅಂತ ಹೇಳಿದವರು. ಮೊನ್ನೆ ಅಧ್ಯಕ್ಷರೇ, ಯತ್ನಾಳ್ ಅವರು ಬಜೆಟ್ ಮೇಲೆ ಮಾತಾಡುವಾಗ ಹೇಳ್ತೀವಿ ಅಂತ ಹೇಳಿದ್ದಾರೆ. ಹೇಳಿ ಪಾಪ, ನಾನು ಹೇಳೋದು ಸತ್ಯನಾ, ಅವ್ರು ಹೇಳೋದು ಸತ್ಯನಾ, ಎಲ್ಲ ಹೇಳಿ. ಐ ಹ್ಯಾವ್ ನೋ ಅಬ್ಜೆಕ್ಷನ್.